ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಹಾಗೂ ತಾಯಂದಿರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಮಹಾಶಿವರಾತ್ರಿ 21ನೇ ವರ್ಷದ ಮಹಾಶಿವರಾತ್ರಿಯನ್ನು ಹಮ್ಮಿಕೊಂಡಿದ್ದೇವೆ. ಜೀರ್ಣೋದ್ಧಾರ ಆದಮೇಲೆ 21ನೇ ವರ್ಷ. 300 ವರ್ಷ ಪುರಾತನದ ದೇವಸ್ಥಾನ, ಇತಿಹಾಸ ಇರುವಂಥ ದೇವಸ್ಥಾನ ಶ್ರೀ ಪಾಕತೊಪ್ಪು ಮುನೇಶ್ವರ ದೇವಸ್ಥಾನ. ಸೊ 21ನೇ ವರ್ಷ ಪುನರ್ ರಿನೋವೇಷನ್ ಮಾಡಿದ್ಮೇಲೆ 21ನೇ ವರ್ಷ. ಬೆಳಗ್ಗೆ 5 ಗಂಟೆಯಿಂದನೂ ಪರಮಶಿವನಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾ ಅಲಂಕಾರ, ಅದಾದ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದನೂ ನಡೀತಾನೆ ಇದೆ. ಉಪವಾಸ ಆದದ್ರಿಂದ ಇವತ್ತು ಕೇಸರಿ ಬಾತನ್ನು ಹಂಚ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಯಿಂದನೂ ಕ್ರೌಡ್ ಹೀಗೆ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ. ನಮ್ಮ ದೇವಸ್ಥಾನದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ವಾರಣಾಸಿಯ ಕಾಶಿ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಕಾಶಿ ಲಿಂಗವನ್ನು ನಾವು ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆ ಲಿಂಗಕ್ಕೆ ನಮ್ಮ ಕೈಯಾರೆ ನಾವೇ ಸ್ವಯಂ ಆಗಿ ಜಲವನ್ನು, ಹಾಲನ್ನು, ದೇವ್ರಿಗೆ ಇಷ್ಟವಾದ ಪದಾರ್ಥಗಳನ್ನು ಅರ್ಪಿಸಿ ನಾವು ದೇವರಿಗೆ ಪೂಜೆ ಮಾಡಿ ಆಶೀರ್ವಾದ ಪಡ್ಕೋಬಹುದು. ಇದರಿಂದ ಬಹಳಷ್ಟು ಜನ ಬೆಂಗಳೂರಿನ ಮೂಲೆಯಿಂದನೂ ಜನ ಬಂದು ದೇವರ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತು ನಾನು ಸಹ ಉಪವಾಸ ಇದ್ದೀನಿ. ಇಲ್ಲಿ ಬರೋವಂಥ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ, ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲರಲ್ಲೂ ದೇವರು ಒಳ್ಳೆಯದನ್ನು ಕೊಡಲಿ, ಒಳ್ಳೆಯತನವನ್ನು ಕೊಡಲಿ. ಈ ಒಂದು 21ನೇ ವರ್ಷ ಇಷ್ಟು ಸುಗಮವಾಗಿ, ಇಷ್ಟು ಅದ್ಭುತವಾಗಿ ಗ್ರ್ಯಾಂಡಾಗಿ ನಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಒಬ್ಬರೇ ಕಾರಣ. ಅದು ನಮ್ಮ ಗುರುಗಳು, ರಾಜಕೀಯ ಗುರುಗಳು, ನನ್ನ ತಂದೆ ಸಮಾನರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣಾರವರು, ಸಾರಿಗೆ ಮತ್ತು ಮುಜರಾಯಿ ಸಚಿವರು. ಇವತ್ತು ನಾವು ನೋಡಿದಂಗೆ ಎಲ್ಲ ದತ್ತ ಇಲಾಖೆ ಅಡಿಗೆ ಬರುವಂಥ ಎಲ್ಲ ದೇವಸ್ಥಾನಗಳಲ್ಲಿ ಸಾಹೇಬರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕಡೆ ವಿಶೇಷವಾದ ಪೂಜೆಗಳು ನಡಿಬೇಕು ಅಂತ. ಅವರ ಫಾಲೋವರ್ ನಾವು, ಅವರ ಹಾದಿಯಲ್ಲೇ ನಾವು ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಸಾಹೇಬರು ಸಂಜೆ 7:15 ಬರ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಸಂಜೆ 7:15 ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ನನ್ನ ಸಹೋದರಿ ಸೌಮ್ಯ ರೆಡ್ಡಿಯವರು ಸಹ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಲವಾರು ಗಣ್ಯರು ಈಗಾಗಲೇ ಬಂದು ಹೋಗಿದ್ದಾರೆ. ಸಂಜೆನೂ ಬಹಳಷ್ಟು ಗಣ್ಯರು ಮತ್ತು ಭಕ್ತಾದಿಗಳ ಸಂಖ್ಯೆ ಇನ್ನೂ 10 ಪಟ್ಟು ಹೆಚ್ಚಾಗುತ್ತೆ. ಹೌದು, ಇದೆ. ರಾತ್ರಿ ನಾವು ಯಾಮ ಪೂಜೆಗಳು ಮಾಡ್ತೀವಿ. ಸಂಜೆ 6 ಗಂಟೆಗೆ ಒಂದು ಸಲ, ರಾತ್ರಿ 9 ಗಂಟೆಗೆ ಒಂದು ಸಲ, ಮಧ್ಯರಾತ್ರಿ 12 ಗಂಟೆಗೆ ಒಂದು ಸಲ, ನಾಳೆ ಬೆಳಗಿನ ಜಾವ 3 ಗಂಟೆಗೆ ಒಂದು ಸಲ ಯಾಮ ಪೂಜೆ ಇರುತ್ತೆ. ಈ ಯಾಮ ಪೂಜೆಗಳ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಯಾರೇ ಭಕ್ತಾದಿಗಳು ಬಂದು ಆ ಅಭಿಷೇಕ ಕೂತು ರುದ್ರ ಒಂದು ಪಠಣೆಯನ್ನು ಕೇಳಿದ್ರೆ ಈ ವರ್ಷವಿಡೀ ಇಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೋ ಅಷ್ಟೂ ಅವ್ರ ಮನೆಗೆ ತೊಗೊಂಡು ಹೋಗ್ತಾರೆ, ಅವ್ರ ಜೊತೆಯಲ್ಲಿರುತ್ತೆ ಅಂತ ಒಂದು ಜನರಿಗೆ ನಂಬಿಕೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ.